ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಾನು ಇವತ್ತು ಪನ್ನೀರ್ ಗ್ರೇವಿ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು VKRS. ಎಲ್ಲರೂ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಯಾವ ಪನ್ನೀರ್ ತರಿಸಿದ್ದೀನಿ ಅಂದರೆ ನಂದಿನಿ ಪನ್ನೀರು ಮತ್ತು ಫ್ರೋಝನ್ ಫೀಡ್ ಬಟಾಣಿ. ಮಾಡೋಣ ಬನ್ನಿ. ಇಲ್ಲಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಕೊತ್ತಂಬರಿ, ಪುದೀನ, ಟೊಮ್ಯಾಟೊ, ಈರುಳ್ಳಿ 2, ಚಕ್ಕೆ, ಲವಂಗ, ಗಸಗಸೆ, ಕಡಲೆ ಮತ್ತು ಒಂದು ಅರ್ಧ ಪೀಸಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರೋಣ. ಇವಾಗ ಪನ್ನೀರ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಬಟರಲ್ಲಿ. ನೀಟಾಗಿ ಮಾಡ್ಕೋಬೇಕು, ಇಲ್ಲಾಂದರೆ ಕಟ್ಟಾಗುತ್ತೆ. ಬೇಕಾಗ್ತದ 200 ಗ್ರಾಮ್ಸ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ನಾನು. ಗ್ರಾಮ್ ಅಷ್ಟು ಪನ್ನೀರ್ ಹಾಕೊಂಡಿದ್ದೀನಿ. ನೋಡಿ ಗೋಲ್ಡನ್ ಬ್ರೌನ್ ಥರ ಆಗ್ತಾ ಇದೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಬೇಕು, ಆಮೇಲೆ ಟೇಸ್ಟ್ ಬರುತ್ತೆ. ಟರ್ನ್ ಮಾಡ್ಕೋಬೇಕು, ಇಲ್ಲಾಂದರೆ ಬಿಟ್ಟೋಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಬ್ರೌನ್ ಆಗಿದೆ, ಇದನ್ನು ಪ್ಲೇಟಿಗೆ ಹಾಕೋಣ. ನೀಟಾಗಿ ಹಾಕೋಬೇಕು. ಕಾಣಿಸ್ತಿದೆಯಾ? ಚೆನ್ನಾಗಿ ಒಳ್ಳೆ ಕಲರ್ ಬಂದಿದೆ ನೋಡಿ. ಒಳ್ಳೆ ಘಮ ಬರ್ತಾ ಇದೆ. ನಂದಿನಿ ಪನ್ನೀರ್ ತುಂಬ ಚೆನ್ನಾಗಿರುತ್ತೆ. ಫ್ರೈ ಮಾಡಿ ಎಲ್ಲರೂ ಮನೆಯಲ್ಲಿ. ನೋಡಿ ಹೇಗೆ ಕಾಣಿಸ್ತಿದೆ, ಫ್ರೈಡ್ ಪೊಟ್ಯಾಟೋಸ್ ಥರ ಕಾಣಿಸ್ತಿದೆ ಅಲ್ಲ. ತುಪ್ಪ ಹಾಕೋಬೇಕು ಸ್ವಲ್ಪ, ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಇವಾಗ ಒಗ್ಗರಣೆಗೆ ಹಾಕೋಬೇಕು. ಒಗ್ಗರಣೆಗೆ ಈರುಳ್ಳಿ, ಹಾಕೊಂತೀನಿ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೋಬೇಕು. ಕಸ್ತೂರಿ ಮೇಥಿ ಹಾಕೊತೀನಿ. ಕಸ್ತೂರಿ ಮೇಥಿ ಪಲಾವ್ದು ಸಾಮಾನು ಎಲ್ಲ ಹಾಕೋಬೇಕು. ಒಂದೇ ಒಂದು ಪಲಾವೆ, ಒಂದು ಅರ್ಧವಷ್ಟು ಪಲಾವೆಗೆ ಹಾಕೋಣ. ಚೆನ್ನಾಗಿ ಬೇಯ್ಕೊಳ್ಳಿ. ಒಂದು ರೌಂಡ್ ಹಿಂಗೆ ಹಾಕ್ತೀನಿ. ಚೆನ್ನಾಗಿ ಫ್ರೈ ಹಾಕಿದೆ. ಇದು ಸ್ವಲ್ಪ ಟೊಮೆಟೊ ಹಾಕೋಣ. ಒಳ್ಳೆ ಫ್ಲೇವರ್ ಬರ್ತಿದೆ. ಫ್ರೈ ಆಗಿದೆ. ಟೊಮೆಟೊ ಕುಚ್ಚಾಗುತ್ತೆ. ಒಂದು ಸ್ಪೂನಷ್ಟು ಸಾಲ್ಟ್ ಹಾಕೋಣ.
ಸಾಕು. ಇವತ್ತು ಆಮೇಲೆ ಸಾಂಬಾರು ಕಂಪ್ಲೀಟ್ ಆದಮೇಲೆ ಆಮೇಲೆ ಹಾಕಿದ್ರೆ ಚೆನ್ನಾಗಿ ಕುಕ್ ಆಗಲಿ. ಅದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕ್ತೀನಿ. ರಚನಾ ಸೈಲೆಂಟ್ ಆಗಿರ್ತೀಯಾ? ರುಬ್ಬಿರೋ ಮಸಾಲೆ ಹಾಕ್ತೀನಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬಟಾಣಿ ಹಾಕೋಣ, ಹಸಿ ಬಟಾಣಿ. ಇವಾಗ ಮಿಕ್ಸ್ ಮಾಡೋಣ. ಆಯ್ತು, ಇವಾಗ ಸ್ವಲ್ಪ ವಾಟರ್ ಹಾಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ನೀರು ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಟೇಸ್ಟ್ ಚೆನ್ನಾಗಿ ಬರೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಸ್ಪೂನಷ್ಟು ಉಪ್ಪು ಹಾಕೊಂಡ್ರೆ ಹಾಕೋಬೇಕು ಫ್ರೆಂಡ್ಸ್. ಖಾಲಿ ಹಾಕಿಟ್ಟಿದ್ದೇನೆ. ಸ್ಪೂನು 3 ಸ್ಪೂನ್ ಹಾಕಿದ್ದೀನಿ ಟೋಟಲ್ಲು. ಮಿಕ್ಸ್ ಕೊಟ್ಕೊಳ್ಳಿ. ಕೊಟ್ಟಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಓಕೆ. ಸಾಕು, ಜಾಸ್ತಿ ತಳ್ಳಾದರೂ ಚೆನ್ನಾಗಿರಲ್ಲ. ಅಮ್ಮ ಸೈಲೆಂಟ್ ಆಗಿರಬೇಕು. ಗರಂ ಮಸಾಲ ಪೌಡ್ರ್ ಹಾಕಬೇಕು. ಯಾವುದು ಆರಿಸಿ ತೊಗೊಂಡಿದ್ದೀನಿ ನಾನು. ನೀವು ನಿಮ್ಗೆ ಯಾವ್ದು ಇಷ್ಟನೋ ಅದು ನೀವು ಹಾಕ್ಕೋಬೋದು. ಗರಂ ಮಸಾಲ ಹಾಕೋಣ. ಸೈಲೆಂಟ್ ಆಗಿರ್ಬೇಕಿಬ್ರು, ಇಲ್ಲ ಬರ್ತೀನಿ ಇವಾಗ. ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಾ ನಿನ್ನ. ಹಂಗೆ ನಾನು ಇದರಲ್ಲಿ ಅರ್ಧ ಹಾಕ್ಕೊತೀನಿ ಸಾಕು. ಜಾಸ್ತಿ ಇಲ್ಲಾಂದರೆ ಒಂಥರ ಅದೇ ಸ್ಮೆಲ್ಲೇ ಬರುತ್ತೆ. ಈಗ ಸ್ವಲ್ಪ ಮಟನ್ ಮಸಾಲ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಸಾಕು, ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸಾಕು. ಒಳ್ಳೆ ಮಿಕ್ಸ್ ಕೊಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇವಾಗ ಇದಕ್ಕೆ ಪನ್ನೀರು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಟೇಸ್ಟು.
ನೀವು ಟ್ರೈ ಮಾಡಿ. ಓಕೆ, ಹಾಕಿ ಎಲ್ಲ ಹಾಕ್ಕೊಂಡೆ ನಾನು ಮಿಕ್ಸ್ ಕೊಟ್ಬಿಡ್ತೀನಿ. ಇದಕ್ಕೆ ಪರೋಟ, ಪೂರಿ, ಚಪಾತಿ, ರೈಸು ಎಲ್ಲ ಚೆನ್ನಾಗಿರುತ್ತೆ. ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಕ್ಲೋಸ್ ಮಾಡಿ ಒಂದು ವಿಜಿಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇದು ಪನ್ನೀರ್ ರೆಸಿಪಿ. ಇದಕ್ಕೆ ಚಪಾತಿ, ಪೂರಿ ಮತ್ತು ದೋಸೆ ಚೆನ್ನಾಗಿರಲ್ಲ. ಚಪಾತಿ, ಪೂರಿ, ಪರೋಟ ಆದರೆ ಚೆನ್ನಾಗಿರುತ್ತೆ. ನೀವು ಮನೇಲಿ ಎಲ್ಲರೂ ಟ್ರೈ ಮಾಡಿ. ಇವತ್ತಿನ ಬ್ಲಾಗ್ ಇದಾಗಿತ್ತು. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು VKRS. ಥ್ಯಾಂಕ್ ಯು, ಬಾಯ್.